ಹಾಯ್ ಗಾಯ್ಸ್, ಸೊ ನೋಡ್ರಿಪ್ಪ ನಾನಂತೂ ಕಾಲೇಜಿಗೆ ಹೋಗಿ ಬಂದೆ ರೀ. ಆಮೇಲೆ ಮತ್ತು ನಿನ್ನೆದಷ್ಟು ವ್ಲಾಗ್ ತೊಗೊಂಡ್ರೆ ನಾನು ವ್ಲಾಗೇನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಮತ್ತು ಇವತ್ತು ಹೋಗಿ ಮಮ್ಮಿಯವರ ಎಲ್ಲ ರೇಷನ್ ಅದನ್ನೆಲ್ಲ ತೊಗೊಂಡು ಬಂದ್ರಿ ರೀ. ಅಕ್ಕಿ ಪ್ಯಾಕೆಟ್, ಉಳ್ಳಾಗಡ್ಡಿ ಚೀಲ ಮತ್ತು ಏನೇನು ರೇಷನ್ ಬೇಕಲ್ಲ ಎಣ್ಣೆ ಅದೆಲ್ಲ ತೊಗೊಂಡು ಬಂದ್ರಿ ರೀ. ಮತ್ತು ತರಕಾರಿ ಎಲ್ಲ ಶನಿವಾರ ದಿನ ತೊಗೊಂಡು ಬರ್ತೀವಿ ರೀ ನಾವು. ಅಂದ್ರೆ ಮತ್ತು ಅದೆಲ್ಲ ಫುಲ್ ಹಾಳಾಗಿಬಿಡುತ್ತಲ್ಲ ತರಕಾರಿ. ಸೊ ಹಾಗಾಗಿ ಶನಿವಾರ ದಿನ ತೊಗೊಂಡು ಬರ್ತೀವಿ ರೀ. ಆಮೇಲೆ ಮತ್ತು ನನ್ನ ಡ್ರೆಸ್ ಪ್ರೈಸ್ ಹೇಳು ಅಂತ ಭಾಳ ಜನ ಕಮೆಂಟ್ ಮಾಡತ್ತಿದ್ರಿ. ಸೊ ನನ್ನ ಡ್ರೆಸ್ಸಿನ ಪ್ರೈಸು 3,000 ರೂಪಾಯಿ ರೀ. ಅಂದ್ರೆ 3,500 ರೀ ಅದಕ್ಕೆ. ಸೊ ಜಾಸ್ತಿ ಆಯ್ತು ರೀ. ಅಂದ್ರೂ ನಾವು ಫುಲ್ಲು ಎಲ್ಲ ಇದು ಮಾಡಿಬಿಟ್ಟು ಅಷ್ಟು ಕೇಳಿದ್ವಿ ರೀ. ಅಂದ್ರೆ ಫುಲ್ ಗ್ರ್ಯಾಂಡ್ ಐತೈತಿ, ಫುಲ್ ಕುಂದನ್ ತುಂಬೈತಿ. ಆಮೇಲೆ ಮತ್ತು ಬ್ಯಾಂಗಲ್ಸ್ ಅದೆಲ್ಲ ಚಲೋ ಅದಾವ ಅಂತ ಎಲ್ಲ ಹೇಳಿ ಕಮೆಂಟ್ ಮಾಡಿದ್ರಿ. ಆಮೇಲೆ ಮತ್ತು ಒಬ್ಬರು ಕಮೆಂಟ್ ಮಾಡಿದ್ರಿ, ನೀವು ನಿಮ್ಮ ಅಕ್ಕ ಚಲೋ ತಂಗಿ ರೆಡಿ ಆಗ್ರಿ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ನನಗೆ ಕೇಳಿರಿ, ನಾನು ಮಾಡ್ತೀನಿ ನಿಮಗೆ ಹೆಲ್ಪ್. ಆದರೆ ನೀವು ಇಬ್ಬರು ಚಲೋ ಕಾಣಿಸ್ಬೇಕು ಆ ಥರ ಎಲ್ಲ. ಸೊ ಥ್ಯಾಂಕ್ ಯು ರೀ, ನೀವು ಆ ರೀತಿ ಕಮೆಂಟ್ ಮಾಡಿದ್ದಕ್ಕೆ ಭಾಳ ಖುಷಿ ಆಯ್ತು ನಿಮ್ಮ ಕಮೆಂಟ್ ನೋಡಿ. ಆಮೇಲೆ ಮತ್ತು ಭಾಳ ಜನ ಗಲೀಜ್ ಫ್ಯಾಮ್ಲಿ ಆ ರೀತಿ ಎಲ್ಲನೂ ಕಮೆಂಟ್ ಮಾಡಿರಿ. ಭಾಳ ಜನ ಅಂದ್ರೆ ಒಂದಿಬ್ಬರು ಮಾಡಿರಿ. ಸೊ ಅದೆಲ್ಲ ನೀವು ಅನ್ಕೊಂಡಿರೋ ಥರ ರೀ. ಯಾಕಪ್ಪ ಅಂತಂದರೆ ನಮಗೆ ಗೊತ್ತು ನಾವು ಎಷ್ಟು ಗಲೀಜ್ ಅದೇವಿ, ಎಷ್ಟು ಚಲೋ ಅದೇವಿ ಅನ್ನೋದೆಲ್ಲ. ಸೊ ಅದೆಲ್ಲ ಸೈಡ್ ಇಟ್ಟು ಮತ್ತೊಂದು ವಿಷಯ ಹೇಳ್ತೀನಿ ನಾನು ನಿಮಗೆ. ಮತ್ತು ಇವತ್ತು ಗುರುವಾರ ರೀ, ನಾಳೆ ಶುಕ್ರವಾರ. ಸೊ ನಾಳೆ ನಾನು ಕಾಲೇಜಿಗೆ ಹೋಗತ್ತಿಲ್ಲ ರೀ. ಯಾಕಪ್ಪ ಅಂತಂದ್ರೆ ನಾಳೆ ಈ ಥರ ಅಂದ್ರೆ ಇವಾಗ ಮನೆತನ ನೋಡೋದೆಲ್ಲ ಯಾವ ರೀತಿ ಇರುತ್ತೆ ನಾವು ಆ ರೀತಿ ಮಾಡತ್ತೀವಿ ರೀ. ನಾಳೆ ನಾವು ನಮ್ಮ ಪುಪ್ಪೋರ ಮನೆಗೆ ಹೋಗತ್ತೀವಿ ರೀ ಮನೆತನ ನೋಡೋಕೆ. ಸೊ ಅದು ಒಂದು ಇದು ಐತೆ ನನಗೆ. ಅದನ್ನ ಮನೆತನ ಎಲ್ಲ ನೋಡೋಕೆ ಅದೆಲ್ಲ ವೀಡಿಯೋ ಮಾಡ್ತೀನಿ ನಾನು ನಿಮ್ಗೆ, ನಿಮ್ಮ ಜೊತೆ ಶೇರು ಮಾಡ್ತೀನಿ. ಆಮೇಲೆ ಮತ್ತು ಇವತ್ತೆಲ್ಲ ಗೆಸ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆದ್ರಿ. ಇವಾಗ ನಮ್ಮ ಹತ್ತಿ ಮತ್ತು ದಾದಿಯವರು ಬಂದಾರ್ರಿ. ಮತ್ತು ನಮ್ಮ ನಾನಿಯವರು ಕೂಡ ಬರತ್ತಾರ್ರಿ ಇವತ್ತು. ಅದೊಂದು ಫುಲ್ ಖುಷಿ ವಿಷಯ ರೀ. ಫುಲ್ಲು ಮನೆಯೆಲ್ಲ ತುಂಬಿದ ಥರ ಆಕೈತ್ರಿ ಇವಾಗ. ಸೊ ಅದನ್ನೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಮತ್ತು ಶನಿವಾರ ದಿನ ಆಗಸ್ಟ್ 15 ಐತ್ರಿ. ಸೊ ಶನಿವಾರ ದಿನ ಒಂದು 15 ನಿಮಿಷ ಹೋಗಿ ಬರ್ತೀನಿ ರೀ ಕಾಲೇಜಿಗೆ. ಬಿಡಲ್ಲ ಆ ದಿನ. ಯಾಕಂತಂದ್ರೆ ನಾವು ನಮ್ಮ ದೇಶದ ಆ ರೀತಿ ಫಂಕ್ಷನ್ ಅಂದ್ರೆ ಇದ್ದಾಗ ಆ ರೀತಿ ಹೋಗ್ಬೇಕ್ರಿ. ನಾವೇ ಬಿಟ್ವಿಪ್ಪ ಅಂತಂದ್ರೆ ಇವಾಗ ಒಬ್ಬರು ಬಿಟ್ವಿಪ್ಪ ಅಂತಂದ್ರೆ ಎಲ್ಲರೂ ಫುಲ್ ನಮ್ಮದೊಂದು ಫ್ರೆಂಡ್ಸ್ ಗ್ರೂಪ್ ಆ ರೀತಿ ಎಲ್ಲ ಬಿಡೋದಾಗತ್ತೆ. ಸೊ ಹೋಗ್ತೇವೆ ರೀ. ಹೋಗಿ ಒಂದು 15 ನಿಮಿಷ ಎಲ್ಲ ಇದು ಮಾಡಿ ಬಂದು ಮತ್ತು ನೋಡ್ಬೇಕ್ರಿ ಯಾವ ರೀತಿ ಆಗುತ್ತೆ ಅಂತಂದು. ಮತ್ತೊಂದು ವಿಷಯ ರೀ, ಮತ್ತು ಯಾವ್ದು ಪ್ಲೇಸ್ ಇಲ್ಲೇ ನಿಮ್ದು ಮನೆ ಕಡೆ ಆದರೆ ಚಲೋ ಆಗ್ತೈತೆ ಆ ರೀತಿ ಎಲ್ಲ ಹೇಳಿದ್ರಿ. ಸೊ ನಾವು ಹಾಲ್ ಏನು ಬುಕ್ ಮಾಡಿಲ್ಲ ರೀ ನಮ್ಮ ಮನೆ ಕಡೆನ. ಅಂದ್ರೆ 2 ಆಪ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ತಾಜ್ನಗರ್ ಒಳಗೊಂದು ಇಲ್ಲೊಂದು. ಸೊ ಇಲ್ಲೇ ಫಿಕ್ಸ್ ಆತ್ರಿ, ನಮ್ಮ ಮನೆ ಕಡೆನ ಮಾಡತ್ತೀವಿ ರೀ. ಅಂದ್ರೆ ಎಲ್ಲ ಹಾಕಿ ಸೊ ತೋರಿಸ್ತೇನೆ ರೀ ಅದನ್ನು ನಿಮ್ಮ ಜೊತೆ. ಸೊ ಇದೇ ಫಿಕ್ಸ್ ಆತ್ರಿ ಇವಾಗ. ಸೊ ನೋಡ್ರಿಪ್ಪ, ಕಾಲೇಜಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ನಾನು ಮಕ್ಕೊಂಡ್ಬಿಟ್ಟಿದ್ದೆ ರೀ. ಮಕ್ಕೊಂಡ ತಕ್ಷಣ ಹೆಂಗೆ ನಿದ್ದೆ ಅಂತ ಗೊತ್ತಾಗಲಿಲ್ಲ. ಇವಾಗ ಎದ್ದೆ 5:15 ಆಯ್ತು ಇವಾಗ. ಮತ್ತು ಇವತ್ತು ಟಿಫಿನು ಕಟ್ಕೊಂಡು ಹೋಗಿದ್ದಿಲ್ಲ ರೀ ನಾನು. ಎಕ್ಸಾಮ್ಸ್ ಮುಗಿದ್ವು ಇವತ್ತು, ಹಂಗೆ ಲೆಕ್ಚರ್ ಸ್ಟಾರ್ಟ್ ಇದ್ವು. ಸೊ ಟಿಫಿನ ಕಟ್ಕೊಂಡು ಹೋಗಿದ್ದಿಲ್ಲ. ಹೊಟ್ಟೆ ಅಂತೂ ಹಸ್ತಿಲ್ಲ ರೀ ಅಷ್ಟೇನು. ಸೊ ನೋಡೋಣ ರೀ, ಬೆಳಗಿಂದ ಏನೂ ತಿಂದಿಲ್ಲ ನೋಡಿರಿ ನಾನು, ಹಂಗದೇನು ರೀ. ಇವಾಗ ನೋಡ್ತೇನೆ ರೀ ಕೆಳಗೆ ಏನಾದರೂ ನನಗೆ ಇಷ್ಟ ಆಗುವಂಥದ್ದು ಇಪ್ಪ ಅಂತಂದ್ರೆ ಅಷ್ಟು ತಿಂತೀನಿ ರೀ, ಇಲ್ಲತ್ತಂದ್ರೆ ತಿನ್ನಲ್ಲ ರೀ ಇವಾಗ. ಸೊ ನೋಡ್ರಿಪ್ಪ, ನಾನು ಬಂದು ಇದ್ರಷ್ಟೊಳಗೆ ಅಂದ್ರೆ ನಮ್ಮ ಅವರೆಲ್ಲ ಬಂದಿದ್ರು ರೀ. ಅವ್ರು ಬಂದಮೇಲೆ ಮತ್ತು ಅವ್ರು ಊಟನೂ ತೊಗೊಂಡು ಬಂದಿದ್ರು, ಊಟನೂ ಮಾಡಿದೆ ನಾನು. ಆಮೇಲೆ ಮತ್ತು ಭಾಂಡೆ ಜಗ್ಗಿದ್ವು ರೀಪ್ಪ, ಭಾಂಡೆ ಬಾಳಿದ್ವು. ನಮ್ಮ ಮಾಮಿ ಬಂದು ತೊಳ್ಯಾಕೆ ಕುಂತಿದ್ರಿ. ಬೇಡ ನೀವು ಬಸ್ ಒಳಗಿಂದ ಬಂದಿರಿ, ಸುಸ್ತಾಗಿರುತ್ತೆ, ನಾನು ತೆಕ್ಕೊಂಡು ಬರ್ತೀನಿ ಅಂತಂದು 2 ಬುಟ್ಟಿ ಭಾಂಡೆ ಇದ್ವು ರೀ, ಅದನ್ನು ತೊಳ್ಕೊಂಡು ಬಂದೆ ರೀ ನಾನು ಇವಾಗ. ಮತ್ತು ಕುಂತೀನಿ ರೀ ಇವಾಗ, ಏನೂ ಇಲ್ಲ ರೀ ಕೆಲಸ. ನೋಡ್ರಿ ಇಲ್ಲಿ ಇದಂತೂ ಫಸ್ಟ ತೊಳೆದಿದ್ವು ರೀ ಬೆಳಗ್ಗೆ. ಅದು ಒಂದು ಬುಟ್ಟಿ ಮತ್ತು ಅದು ಒಂದು ಬುಟ್ಟಿ, 2 ಬುಟ್ಟಿ ನಾನು ತೊಳ್ಕೊಂಡು ಬಂದೀನಿ ರೀ. ಸುಸ್ತಾಗಿಬಿಡ್ತ್ರಿ ಫಸ್ಟ್ ತೊಳ್ಕೊಂಡು ಬರೋಷ್ರೊಳಗೆ. ಅಂದ್ರೆ ಮತ್ತೆ ಅಲ್ಲಿ ಮಳೆನೂ ಬರತ್ತಿತ್ತು ರೀ. ಓಯ್ ರಿಜ್ಜು, ಎಲ್ಲೋಗತ್ತಿ? ಹಾಂ ಹೋಗ. ಇವಾಗ ನಾನು ಇಲ್ಲೇ ಹಮ್ಮಿದಾಗ ಮೆಹಂದಿ ಹಚ್ಚತ್ತೀನಿ ರೀ. ಹಚ್ಲೇ ಏನು ಬೇಡ? ಬಂದಾಗ ಹಚ್ಚಲೇ ಬೇಡ ಅನ್ನತ್ತಿಲ್ಲ ವಿಷಯ. ಅಂದ್ರೆ ಮೆಹಂದಿ ಶೋಕ್ ಭಾಳ ಐತಿ ಸಣ್ಣ ಹುಡುಗರಿಗೆ. ಆಗ ಈಗ ಮೆಹಂದಿ ಹಚ್ತೀನಿ ರೀ ನಾನು. ರಿಷಿಯಾ, ಹಮ್ಮಿದ ಮೆಹಂದಿ ತೆಗಿಯಾಕತ್ತೆ ಮುಗಿತಾನ ಮತ್ತೆ? ಹೌದಾ ಹಮ್ಮಿದ? ಯಾವತ್ತು ತೊಳ್ಕೊಳ್ಳೋದು ಅದನ್ನು ಕೈಯ? ನಾಳೆನಾ? ಹಾಂ ಅರ್ಜೆಂಟ್ ಅನ್ನಿದೀಗ.
ಅರ್ಜೆಂಟ್ ಮೆಹಂದಿ ಹಾಂ ಹಾಂ ಹಂಗೆ ಹೇಳುವ ನೀನು ಅರ್ಜೆಂಟ್ ಮೆಹಂದಿ ಅಂತೇಳಿ ಅಂದು ಎಲ್ಲರೂ ದಾರ ನೋಡ್ಕೊತ ಕುತ್ಕೊಂಡಾರಿ ಅಡುಗೆ ತೊಗೊಂಬಂದಾರಲ್ಲ ನಮ್ಮವ್ರು ಹಂಗಾಗಿ ಅಡುಗೆದು ನೋಡ್ಬೇಕ್ರಿ ಏನು ಮಾಡ್ದಾಗತ್ತೆ ಏನಂತಂದು ನೋಡಿ ಮಾಡಬೇಕು. ಹಾಯ್ ಗಾಯ್ಸ್, ನೋಡ್ರಿ ನಾವಂತೂ ಬೆಳಗ್ಗೆ ಜಲ್ದಿನೇ ಎದ್ದಿದ್ವಿ ರೀ. ಜಲ್ದಿ ಎದ್ದು ನಾನು ಸ್ನಾನ ಅದನ್ನೆಲ್ಲ ಮಾಡ್ಕೊಂಡೆ ರೀ. ಮತ್ತು ನಾಷ್ಟನೂ ಅಷ್ಟು ಕುಡಿದಾರೆ ನಾನು. ಮತ್ತು ಎಲ್ಲರೂ ನಾಷ್ಟನೂ ಮಾಡಿದ್ರೆ ಮತ್ತು ಇವಾಗ ಸ್ವಲ್ಪ ಇದಕ್ಕೆ ಹೋಗಿ ಬರ್ಬೇಕ್ರಿ ನಾವು. ಸ್ವಲ್ಪ ಹೊರಗೆ ಎಲ್ಲಿ ಹೋಗೋದೇನೋ ನಾನು ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಸಾಮಾನು ಅದಾವ್ರಿ. ಇವಾಗ ಹೋಗ್ಬೇಕಲ್ರಿ ನಾವು 1:30 ಇಲ್ಲ 2:30 ಹಂಗೆ ಹೋಗ್ತೇವೆ ರೀ. ಆವಾಗ ಅಲ್ಲಿ ಹೂ ಅದನ್ನೆಲ್ಲ ಹಣ್ಣು ಎಲೆ ಅಡಿಕೆ ಅದನ್ನೆಲ್ಲ ತೊಗೊಂಡು ಹೋಗ್ಬೇಕ್ರಿ. ಅದನ್ನೆಲ್ಲ ತರಕ್ಕೆ ಹೋಗ್ಬೇಕ್ರಿ ಇವಾಗ ನಾವು ಕೆಳಗೆ. ಇವಾಗ ನಸಿನಪ್ಪ ಬರ್ತೀನಿ ಅಂದಳ್ರಿ. ಆಕಿ ನಾನು ಅಪ್ಪ ಮತ್ತು ಮಮ್ಮಿ ಹೋಗಿ ಬರ್ತೀವಿ ಇವಾಗ. ನೋಡ್ರಿ ಎಲ್ಲರೂ ಹುಡ್ಕೊಂಡು ನಾವು ಮಂತ ನೋಡಕ್ಕೆ ಹೋಗಕತ್ತೀರಿ ಹುಡ್ಗಮ್ಮನಿಗೆ. ಬರ್ರಿ ಫ್ರೆಂಡ್ಸ ಎಲ್ಲರೂ ಅಂತ ನಾನು ಮೊದಲೇ ಇನ್ವೈಟ್ ಮಾಡಿದ್ದೀನಿ ಎಲ್ಲರಿಗೂ. ಇವತ್ತಂತೂ ಯಾರು ಬಂದಿಲ್ಲ. ಇವ್ರದ್ದು ಎಂಗೇಜ್ಮೆಂಟ್ ಇದನ್ನ ಅಂತೂ ತಪ್ಸಾಕ ಹೋಗ್ಬೇಡ್ರಿ, ಎಲ್ಲರೂ ಬರ್ರಿ. ರೆಡಿ ಆದ್ರಿ ಶನಿನ? ನಾವೆಲ್ಲ ರೆಡಿ ಆದ್ರಿ. ಸಾಹೇಬ್ರಿಲ್ಲೇ ಕುತ್ಕೊಂಬಿಟ್ಟಾರ್ರಿ. ಇಲ್ಲ ಅದ ರೀ ನಮ್ಮ ಸಾಹೇಬ್ರು ನಮಾಜಿಗೆ ಬಂದಾರಿ. ಅವರು ನಮಾಜ್ ಮಾಡ್ಕೊಂಬಂದು ಅಂತಾರೆ. ಹೊಸವ ಟೊಪ್ಪಿಗೆಲ್ಲ ಇರ್ಲಿ ಬಿಡು, ಇರ್ಲಿ ಬೇಡ, ಈಗ ಅವು ತೊಗೊಂಬಂದು ತಗೋ ಈಗಲ್ಲಿ. ಇವಾಗ ಅಂಕಲ್ ಒಂದು ಟ್ರಿಪ್ ಬಿಟ್ಟು ಬಂದ್ರಿ. ಇವಾಗ ಮತ್ತೆ ನಾವು ಹೋಗತ್ತೀವಿ ರೀ. ಅಲ್ಲಿ ಹಿಂದೆ ಹೋಗ. ಇವಾಗ ನಾವಿಲ್ಲಿ ಇಳಿದ್ವಿ ರೀ. ಯಾಕಂತಂದ್ರೆ ಅಲ್ಲಿ ನಾವು ಒಳಗೆ ಆಟೋ ಹೋಗಲ್ಲ ರೀ. ಇವಾಗ ನಡ್ಕೊಂತ ಹೋಗ್ಬೇಕು ಅಲ್ಲಿ ತನಕ. ನಸನಪ್ಪ ಚಲೋ ಕಾಣಿಸತಿ. ಸೀರೆ ಚಲೋ ಆಗೈತಿ. ಫುಲ್ ಲುಕ್ ಅದ, ಫಿಟ್ಸೆಕ್ ಅದ. ಬಾ ಯಾಸ್ಮಿನಪ್ಪನೂ ಚಲೋ ಕಾಣಿಸತ್ತ. ಇವರಿಬ್ರು ಎಲ್ಲಿ ಹೋಗಿದ್ರು? ಹಿರಾಣಿಯರ ಎಲ್ಲಿ ಹೋಗಿದ್ರಿ ನೀವು? ಮ್ಯಾಲೆ ಉಂಡು ಬಂದಿರಿ ನೀವು? ಯಾಕೆ ಪಪ್ಪಮ್ಮನೆ ಉಂಡಿಲ್ಲ? ಲಗುನ ತಾಟಿಸ್ಕೊಂಡು ಹೋದ್ರಿ ನೀವು? ಚಲೋ ಮಾಡಿದ್ರಿ, ಚಲೋ ಮಾಡಿದ್ರಿ. ಅದನ್ನ ನೀವು ಹುಂಟ ಎಷ್ಟು ಇವಾಗ ನೋಡ್ರಿ ನಾವಂತೂ ಹೋಗಿ ಬಂದ್ವಿ. ಮತ್ತು ನೋಡ್ರಿ ನನ್ನ ಮೇಕಪ್ಪು ಹಂಗೈತಿ, ಒಂಚೂರು ಹೋಗಿಲ್ಲ. ಮಧ್ಯಾಹ್ನ ಮಾಡ್ಕೊಂಡಿದ್ವಿ ಮತ್ತು 6 ಗಂಟೆ ಆತ್ರಿ. ಇವಾಗ ಬಂದ್ವಿ. ಫಂಕ್ಷನ್ ಚಲೋ ಹೊತ್ನಂಗೆ ಆಯ್ತು. ಮತ್ತು ಊಟ ಎಲ್ಲನೂ ಮಾಡಿದ್ವಿ ರೀ ನಾವು. ಅದನ್ನೇನು ತೊಗೊಳಕ್ಕಾಗಲಿಲ್ಲ, ಫುಲ್ ಗದ್ದಲ ಇತ್ತು. ಆಮೇಲೆ ಮತ್ತೆ ನಾವು ಬರೋಷ್ಟ್ರೊಳಗೆ ಅಂದ್ರೆ ನಳ ಬಂದಿದ್ವಿ ರೀ. ಮತ್ತು ಇವರೆಲ್ಲ ಅರಬಿ ಅದನ್ನೆಲ್ಲ ತೊಳ್ಯಾಕೊಂತಾರೆ, ಬ್ಯಾಡ್ ಅಂದ್ರು ಬಿಡವಲ್ರ. ಸೊ ಇವಾಗ ಹೋಗಿ ಬಿಡಿಸಿ ಮಾಡೋಣ್ರಿ ನಾವು. ಇವಾಗ ನಾವು ಹೋಗಿ ಬಂದ್ವಿ. ವರ್ಷ ಪೈಪ್ ತೊಗೊಂಬ್ರಕೈತೆ ಒಳಗೆ. ಹೆಂಗೆ ಮಾಡ್ತಿದ್ದೆ? ಏನು ಬಾಂಡೆ ತೊಗೊಂಡೋಕೆ? ನೀನು ಬಾಂಡೆ ತೊಳೆದಿಟ್ಟಾರ. ಬಾಂಡೆ ತೊಳಿಟ್ಟಾರ? ಹೌದು ಬೇವ ಸ್ವಲ್ಪ ಬಾಂಡೆ. ಹೌದು, ನಾ ಗಾಬ್ರಿ ಆದೀನಿ. ಬಾಂಡೆ ತೊಳಿಟ್ರ ಅಂತ. ನಾವು ತೊಳೆದಿರ್ತೀವಿ. ಬೆಳಗ್ಗೆ ನೀವು ತೊಳಿಟ್ಟು ಬಂದು ಹೋಗೋ ಮುಂದೆ ತೊಳೆದಿಟ್ಟಿದ್ರಿ. ಈಗ ಅಲ್ಲಿದ್ದ ತೊಗೊಂಬಂದು ಗುಂಡಿ ಅವು ಅದಾವಲ್ರಿ, ಈಗ ಅವ ಎಲ್ಲ. ಮತ್ತು ಅಡುಗೆನೂ ಏನು ಮಾಡಂಗಿಲ್ಲ. ಅನ್ನದ್ದು ಇರ್ತಾಳೆ ನೋಡೋಣ. ಅದ್ರಾಗ ಇರಲ್ದಕ್ಕ ಜಿಗರಿ ಪಲ್ಯ ಅದೆಲ್ಲ ತೆಗಿತೀನಿ. ಓ ಟಿ ವಿ ಹಚ್ಚಲೇ? ಏನು ನೋಡ್ತಿದ್ದಿ? ಪಿಕ್ಚರ್ ನೋಡ್ತೀಯ? ಹಚ್ಚರ್ಷಿ ಅವಂಗ ಟಿ ವಿ ಹಚ್ಚಮ್ಮ. ಹಚ್ಚ ನೋಡಿಲ್ಲ ಟಿಕ್ಲಿ ಎಲ್ಲ ಹೆಂಗೆ ಹಚ್ಚಾರ ಹುಡುಗರು. ಇರ್ಲಿ ತಗ ಇರಲಿ. ಏನು ಪೈನ್ ಮಾಡತ್ತಿದ್ದಿ? ತಲೆ ಡಗ್ ಅನ್ಸಿಲ್ಲ ಅಮ್ಮ? ಅಯ್ಯೋ ಅಮ್ಮ, ಅವಂಗೆ ಯಾಕೆ ತಲೆ ಡಗ್ ಅನ್ಸಿದ್ ನೀನು? ನಮ್ಮ ಯಾಸ್ಮಿನ್ ನೋಡ್ರಿ ಮಕ್ಕಂಡ್ರ ತುಂಬ ಹುಚ್ಚ ಮಕ್ಕಂಟಲ್ಲ. ಯಾಕೆ ದವಾಖಾನೆ ಬರ್ತೇನೆ ಯಾಸ್ಮಿನ? ನಮ್ಮ ಶೋಗಲ್ ಬೇಗನು ಇದು ಬಾಟ್ಲಿ ಹಚ್ಚೈತ್ರಿಪ್ಪ. ಮತ್ತು ದವಾಖಾನೆಗೆ ಹೋಗಿ ಬಂದೆ ನಾನು. ಈಗ ಇಲ್ಲೇ ಅಮ್ಮನ ಅಂಗಡಿದ್ರಿ ರೀ. ಮತ್ತೊಂದು ಬಾಟ್ಲಿ ಹಚ್ಚೈತ್ರಿ ಈಗ ಅವ್ರಿಗೆ. ಸುಮಾರು ಫೋನ್ ಹಚ್ಚಿದ್ರಿ. ಸಕಿನ ಫೋನ್ ಹಚ್ಚುವ ಅಂದ್ರಂತ್ರಿ. ಫೋನ್ ಹಚ್ಚೋದ್ರಾಗಂದ್ರೆ ಭಜನೆ ಕರೆಯಕತ್ತಾರಪ್ಪ ನಿನಗಂದ ಬಂದು ತಡಿ ಬಾ ಅಂತ ಹೋಗಿ ಬಂದೆ ನಾನು. ಏನಪ್ಪ ತುಂಬತಂತನ? ಅವ್ರೇನು ಮಾಡತ್ತಾರ? ಹಾಂ